ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಹೇಳ ಮರಿ, ನಮ್ಮ ಮನೇಲಿ ನಡೀತಿರೋದು ನಿಂಗೆ ಗೊತ್ತಾಗ್ತಿದೆ? ಹೇಳಿದ್ರೆ ಸರಿ ಇಲ್ಲ ಸಾಯಿಸಾಗ್ಬಿಡ್ತೀನಿ. ಓ, ಅಷ್ಟೊಂದು ಧೈರ್ಯ ಇದೆಯೋ ನಿಮ್ಗೆ? ನನ್ನ ತಾಯಿ ಸ್ಥಾನದಲ್ಲಿರೋ ನಮ್ಮ ಮಾತಿಗೆ ನನ್ನ ಕೈಲಿ ತಳ್ಳಿಸ್ದೆ. ನಮ್ಮ ಅಣ್ಣಗೆ ನನ್ನ ಬಾಯಿಂದ ಕೆಟ್ಟದಾಗ ಬಯಸಿ ರೂಮಿಂದ ಆಚೆ ತಳಿಸ್ದೆ. ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ನನ್ನಿಂದ ಈ ರೀತಿ ಮಾಡಿಸಿ ನಮ್ಮ ಕುಟುಂಬದ ಒಗ್ಗಟ್ಟನ್ನ ಹೊಡಿಬೇಕಂತಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನ್ ಮಾಡಿರೋ ತಪ್ಪಿಗೆ ನನ್ನ ಅಣ್ಣ ನನಗೆ ಬೈಬೋದು ಹೊರತು ಯಾವುದೇ ಕಾರಣಕ್ಕೂ ನನ್ನ ದೂರ ತಳ್ಳಲ್ಲ. ನಿಜ ಹೇಳೋ, ನಮ್ಮ ಮನೇಲಿ ನಡೀತಿರೋದು ನಿನಗೆ ಹೇಗ್ ಗೊತ್ತಾಗ್ತಿದೆ? ಹೇಳ್ದಷ್ಟು ಮಾಡ್ಕೊಂಡು ನಾನು ಹೇಳ್ದಂಗಿದ್ರೆ ಸರಿ, ಇಲ್ಲ ಅಂದ್ರೆ ಗೊತ್ತಲ್ಲ ನಿನ್ ವಿಡಿಯೋ ವೈರಲ್ ಆಗೋದು, ಹಾಸನಕೋಟೆ ಮರ್ಯಾದೆ ಮಣ್ಪಾಲಾಗೋದು, ನಿಮ್ಮಮ್ಮ ಸ್ಮಶಾನದ ಪಾಲಾಗೋದು. ಜನ ಅಖಿಲಾಂಡೇಶ್ವರಿ ಮಗ ಇಂಥ ಕೆಟ್ಟವನ ಥೂ ಅಂತ ಹೋಗಿತಾರೆ. ಪಾಪ ನಿಮ್ಮ ಅಣ್ಣ ಅತ್ತಿಗೆಗೆ ನಿನ್ ಬಗ್ಗೆ ಇರೋ ಒಳ್ಳೆ ಅಭಿಪ್ರಾಯ ಸುಟ್ಟು ಬೂದಿ ಆಗತ್ತೆ. ಪಾಪ ಇನ್ನು ನಿನ್ನ ಹೆಂಡತಿ ವೀರಯ್ಯ ದೇವನ ಮಗಳು, ನಿನ್ ವಿಡಿಯೋ ಲೀಕ್ ಆದ್ರೆ ನೀನ್ ಇಂಥ ಕೆಲಸ ಮಾಡಿದೀಯ ಅಂತ ಗೊತ್ತಾಗಿ ನಿಮ್ ಮಾವನ್ ಮರ್ಯಾದೆ ಏನಾಗಬೇಡ. ಅದು ನೋಡಿ ನಿನ್ ಹೆಂಡತಿ ನಿನ್ ಜೊತೆ ಇರ್ತಾಳ? ಖಂಡಿತ ಇರಲ್ಲ ಮರಿ. ಅವಮಾನ ತಾಳಕ್ಕಾಗ್ದೆ ನಿನ್ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಡ್ ಸತ್ರು ಅನುಮಾನನೇ ಇಲ್ಲ. ಇದೇ ಕೊನೆ. ಇನ್ನೊಂದ್ಸಲ ಏನಾರು ನೀನ್ ನನ್ ಮೇಲೆ ಎಗರ್ಲಾಡಕ್ ಬಂದ್ಯೋ, ಇಡೋ ಫೋನು. ಸಾರಿ ಬ್ರೋ, ನನ್ನ ಹತ್ರ ನಡ್ಕೊಂಡು ನಿಮ್ಗೆ ಬೇಜಾರಾಗಿದೆ ಅಂತ ನಂಗೆ ಗೊತ್ತು. ಎಕ್ಸ್ಟ್ರೀಮ್ಲಿ ಸಾರಿ. ಆದ್ರೆ ಇವತ್ತು ನಿನ್ನ ಬಿಟ್ಟು ಹೋಗ್ಬೇಕಾದ ಸಿಚುವೇಶನ್ ಬಂತು. ಯಾಕಂದ್ರೆ ನಾನು ರಾಣ ಹಾಕಿರೋ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದ್ದೀನಿ ಬ್ರೋ. ಮನೇಲಿ ಏನೇ ಆದ್ರೂ ಗೊತ್ತಾಗ್ತಿದೆ ರಾಣಂಗೆ. ನಿನ್ನ ಹತ್ರ ನಾರ್ಮಲ್ ಆಗಿ ಒಂದೇ ಒಂದು ಮಾತಾಡಿದ್ರು ಬ್ರೋ, ತಪ್ಪಿಕೊಂಡು ಹಚ್ಕೊಂಡು ಎಲ್ಲ ಹೇಳ್ಬಿಡ್ಬೇಕು ಅನ್ನೋಷ್ಟು ವೀಕ್ ಆಗಿದ್ದೀನಿ ಬ್ರೋ. ಆದ್ರೆ ನಾನೇನಾದ್ರೂ ಹೇಳಿದ್ರೆ ನನ್ ಮರ್ಯಾದೆ ಅಲ್ದೆ ಮನೆ ಮರ್ಯಾದೆ ಕೂಡ ಬೀದಿ ಪಾಲಾಗ್ಬಿಡುತ್ತೆ ಬ್ರೋ. ಅದಕ್ಕೆ ನಿಮ್ಗೂ ನೋವು ಕೊಟ್ಟು ಆ ಹಿಂಸೆನ ಅನುಭವಿಸ್ತಾ ಇದ್ದೀನಿ ಬ್ರೋ, ಆದ್ರೆ ಇವತ್ತು ಅದಕ್ಕೆಲ್ಲ ಒಂದು ಬ್ರೇಕ್ ಹಾಕಿ ಹಾಕ್ತೀನಿ ಬ್ರೋ. ಏನ್ ಮರಿ, ನೀನಾಗೆ ಫೋನ್ ಮಾಡ್ಬಿಟ್ಟಿದ್ಯಲ್ಲಪ್ಪ? ನಾನು ಈಗಲೇ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಆಯ್ತು ಬಾ, ಅಡಿಗೆ ಮಾಡಿಸ್ಲಾ? ಊಟ ಮಾಡ್ತೀಯಾ? ತಿನ್ನೋದಕ್ಕೆಲ್ಲ ಬರ್ತಾ ಇರೋದು. ಮೋತಿನ್ ಯಾಕಪ್ಪ? ಒಂದು ಇವತ್ತು ನಾನಿರ್ಬೇಕು, ಇಲ್ಲಾಂದ್ರೆ ವಿಡಿಯೋ ಇರ್ಬೇಕು. ಏನಿವತ್ತು ಅರಸನಕೋಟೆ ಸಿಂಹದ ಮರಿ ರೊಚ್ಚಿಗೆದ್ಬಿಟ್ಟಿದೆ.
ಆದ್ರೆ ನಾಳೆ ನಡೆಯೋ ಪೂಜೆ ನಡಿಬಾರ್ದು, ಅವಳ ಅರ್ಕೆ ತಿರ್ಬಾರ್ದು. ಪೂಜೆ ನಡೆದ್ರೆ ನಮಗ್ ತೊಂದರೆ ಆಗೋ ಸಾಧ್ಯತೆ ಇದೆ. ಆ ಪೂಜೆನ ಹೇಗ್ ತಡಿಬೇಕು ಅಂತ ನೀನ್ ಯೋಚನೆ ಮಾಡು. ಪ್ರೀತುನ್ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಹೇಳಿ ಚಿಕ್ಕಪ್ಪ. ಆದಿ, ನಿನ್ ತಮ್ಮನ ಸಮಸ್ಯೆಗೆ ಗುರುಗಳು ಪರಿಹಾರ ಹೇಳಿದ್ದಾರೆ. ನಮ್ಮ ಮನೆ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದ್ಯಂತಪ್ಪ. ಆ ದೃಷ್ಟಿ ಹಾಕಿರೋದು ಯಾರು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಏನ್ ಹೇಳ್ತಿದ್ಯಾ ಆದಿ? ಚಿಕ್ಕಪ್ಪ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಆದಿ. ನನ್ನ ಮೇಲೆ ಡೌಟ್ ಬಂದಿದೆ ಅನ್ಸುತ್ತೆ, ಅದಕ್ಕೆ ಫಾಲೋ ಮಾಡ್ತಿದ್ದಾನೆ. ಇಲ್ಲ, ಈಗ ನಾನು ರಾಣ ಮನೆಗೆ ಹೋಗೋ ಡೇಂಜರ್, ಹೋಗೋದು ಬೇಡ. ಇವತ್ತು ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅದು ಅಲ್ಲದೆ ನಾನು 2 ದಿನದಿಂದ ಆಫೀಸ್ಗೆ ಹೋಗಿಲ್ವೋ, ಅದಕ್ಕೆ ಇವತ್ತು ಬರೋಕ್ಕಾಗಲ್ಲ. ಇನ್ನೊಂದು ದಿವಸ ಬರ್ತೀನಿ. ಹಾ, ಓಕೆನಾ? ಓಕೆ. ಇವತ್ತು ನೀನು ಆಫೀಸ್ಗೆ ಹೋಗೋದು ಬೇಡ. ನನಗೆ ಕೆಲಸ ಇದೆ, ನಾನು ಹೋಗ್ಲೇಬೇಕು. ಪ್ರೀತು, ಪೂಜೆ ಮುಗಿಯೋವರೆಗೂ ಅಮ್ಮ ಉಪವಾಸ ಇರ್ತಾರೆ. ನೀನು ಬರದೆ ಪೂಜೆ ಕಂಪ್ಲೀಟ್ ಆಗಲ್ಲ. ಪೂಜೆ ಕಂಪ್ಲೀಟ್ ಆಗದೆ ಅಮ್ಮ ಏನೂ ತಿನ್ನಲ್ಲ. ಬರ್ತಾ ಇದೆಯಾ ತಾನೆ? ಖಂಡಿತ ಬರ್ತೀನಿ ಬ್ರೋ. ಅಕ್ಕ ಅಕ್ಕ, ನಾವು ರೆಡಿ, ದೇವಸ್ಥಾನಕ್ಕೆ ಹೊರಡೋಣ ಅಕ್ಕ, ಅಲ್ವೇನ್ರಿ? ನನಗ್ ಬೇಡ ಸಾವಿತ್ರಿ, ನಾನಿವತ್ತು ಉಪವಾಸ ಇದ್ದೀನಿ. ಎಲ್ಲರಿಗೂ ಕೊಡು. ಸರಿ.
ಬೇಡ ಸಾವಿತ್ರಕ್ಕ, ಇವತ್ತು ನಾನು ಉಪವಾಸ ಮಾಡ್ತಾ ಇದ್ದೀನಿ. ಪಾರ್ವತಿಯವರೇ, ನೀವು ಉಪವಾಸ ಇರ್ತೀರಾ? ಹೌದು, ಇಡೀ ಮನೆ ನೆಮ್ಮದಿಗೋಸ್ಕರ ಅತ್ತೆ ಅಮ್ಮ ಈ ಪೂಜೆ ಮಾಡ್ತಾ ಇದ್ದಾರೆ. ಮನೇಲಿರೋರೆಲ್ಲರೂ ನಗ್ನಗ್ತಾ ಇನ್ನೊಬ್ಬರನ್ನ ನಗಿಸ್ಕೊಂಡಿರೋ ಹಾಗಾಗ್ಲಿ ಅಂತ. ಅದಕ್ಕೋಸ್ಕರ ಸೇವೆ ಮಾಡಿ ಪೂಜೆ ಮುಗಿಯೋರ್ಗೂ ಉಪವಾಸ ಇರ್ತಾ ಇದ್ದಾರಂತೆ. ಜೋರಾಗಿ ಕಿರ್ಚ್ಬೇಡಿ ಯಜಮಾನ್ರೆ, ಇದು ಅಮ್ಮಂಗೆ ಗೊತ್ತಾಗ್ಬಾರ್ದು. ಈ ಹರಕೆ ಪೂರ್ತಿ ಆಗ್ಬೇಕು. ನನ್ನ ಮೈದ್ನ ಮುಂಚಿನ ತರ ಆಗ್ಬೇಕು. ನಮ್ಮ ಮನೆಯವರೆಲ್ಲರೂ ನೆಮ್ಮದಿಯಾಗಿರ್ಬೇಕು. ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ಅಮ್ಮ ಮಾಡ್ತಿರೋ ಪೂಜೆ ಪೂರ್ಣ ಆಗ್ಬೇಕು. ಪೂಜೆ ಮುಗಿಯೋವರೆಗೂ ಪಾರ್ವತಿಗೆ ಹೀಗಾಗಿದೆ ಅಂತ ಯಾರ ಹತ್ರನೂ ಹೇಳ್ಬೇಡಿ. ನಾನು ಪಾರ್ವತಿನ ಈಗಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ಆದಿ ಪಾರ್ವತಿಯಲ್ಲಿ ಅದು ಅದಕ್ಕೆ ಆದಿತ್ಯ ಪಾರ್ವತಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. ಹಾಸ್ಪಿಟಲ್ಗ ಯಾಕೆ? ಅದೇನಾಯ್ತು ಅಂದ್ರೆ ಏನಾಯ್ತು ಏನಾಯ್ತು ಪರು? ನಮ್ಮ ಮನೆಯವರೆಲ್ಲರೂ ನೆಮ್ಮದಿಯಾಗಿರ್ಬೇಕು. ಇದೆಲ್ಲ ಸಾಧ್ಯ ಆಗ್ಬೇಕು ಅಂದ್ರೆ ಅಮ್ಮ ಮಾಡ್ತಿರೋ ಪೂಜೆ ಪೂರ್ಣ ಆಗ್ಬೇಕು. ಮೊದ್ಲು ಆದಿಗೆ ಫೋನ್ ಮಾಡಿ ಹೇಗಿದ್ದಾಳೆ ಅಂತ ಕೇಳಿ. ಸರಿ ಅದಕ್ಕೆ. ಆದಿತ್ಯ ಎಲ್ಲಿದ್ಯಪ್ಪ? ಪಾರ್ವತಿ ಹೇಗಿದ್ದಾಳೆ? ಹೌದಾ, ಈಗಲೇ ಹೊರಡ್ತೀವಿ. ಹಾ ಏನಂತೆ? ಅದಕ್ಕೆ
ಫ್ಯಾಮಿಲಿ ಡಾಕ್ಟರು ಡಾಕ್ಟರ್ ಸುಗುಣ ಅವರು ನಮ್ಮನೆ ಹತ್ರನೇ ಇದ್ದಾರಂತೆ. ನಮ್ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಆದಿತ್ಯ ಪಾರ್ವತಿನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾನೆ. ಸರಿ, ನಾವು ಎಲ್ಲ ಮನೆಗೆ ಹೋಗೋಣ ಬನ್ನಿ. ಅರು 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 ಯಾರಕ್ಕೆ ಫೋನ್ ಮಾಡ್ತಾ ಇದೀಯಾ? ಫೋನ್ ಮಾಡ್ತಿಲ್ಲ, ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ? ಫಾರಿನ್ಗೆ ಹೋಗ್ತಾ ಇದ್ದೀನಿ. ಫಾರಿನ್ಗ? ನಾನು ಈ ದೇಶನೇ ಬಿಟ್ಟು ಹೋಗ್ತಾ ಇದ್ದೀನಿ. ಏನ್ ಹೇಳ್ತಿದ್ಯಾರು? ಮಗಳು ನೋಡ್ರೆ ಜೈಲಲ್ಲಿದ್ದಾಳೆ. ನಿನ್ಗೋಸ್ಕರ ಅರಸನಕೋಟೆ ಮಾನ ಮರ್ಯಾದೆನ ಮಣ್ಪಾಲ್ ಮಾಡ್ಬೇಕು ಅಂತ ಎಲ್ಲಿಂದನೋ ನಾನ್ ಬಂದಿದ್ದೀನಿ. ಇಂಥದ್ರಲ್ಲಿ ನೋಡ್ರೆ ನೀನ್ ಹೀಗೆ ಹುಚ್ಚುಚ್ಚಾಗಿ ದೇಶ ಬಿಟ್ಟು ಹೋಗೋದಾ? ನಾನು ಅಬ್ರಾಡ್ ಇಂದ ಇಲ್ಲಿಗೆ ಬಂದಿದ್ದೇನೆ ಕೇಳು. ಅಖಿಲ ಮನೆನ ಹೊಡಿಬೇಕು, ಸೇಟ್ ತೀರ್ಸ್ಕೋಬೇಕು ಅಂತ. ಹೌದು ತಾನೆ? ಆದ್ರೆ ಅದು ಈ ಜನ್ಮದಲ್ಲಿ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇದೀಯಾ? ನೀನೇ ನೋಡ್ದಿಯಲ್ಲ ಅಣ್ಣ, ಅರಸನಕೋಟೆ ಒಗ್ಗಟ್ಟು. ನಾವ್ ಎಷ್ಟು ಕಷ್ಟಪಟ್ರು ನಮ್ ಕೈಲಿ ಏನು ಮಾಡಕ್ಕಾಗ್ತಿಲ್ಲ. ಅತ್ತೆ ಸೊಸೆಗ್ ತಂದಿಟ್ಟು ಆ ಮನೆ ಒಗ್ಗಟ್ಟನ್ನ ಮುರಿಯೋಣ ಅನ್ಕೊಂಡ್ವಿ. ಆದ್ರೆ ಅದೇ ಪಾರ್ವತಿ ಅವಳ ಅತ್ತೆನ ಕಾಪಾಡಿದ್ಲು. ಅಖಿಲಾಗೆ ಅವಳ ಮೇಲೆ ಸಾಫ್ಟ್ ಕಾರ್ನರ್ ಬಂದಿದೆ. ಇನ್ನು ಅವ್ರನ್ನ ದೂರ ಮಾಡೋದು ಕನ್ಸಿನ ಮಾತು ಅಣ್ಣ. ಆ ಪಾರ್ವತಿ ಜನನಿ ಆದಿ ಅಖಿಲ ಮಧ್ಯೆ ತಂದಿದ್ದಾನ ಅನ್ಕೊಂಡ್ವಿ. ಅದು ಆಗ್ಲಿಲ್ಲ. ನಮ್ಮ ಕೊನೆ ಅಸ್ತ್ರವಾಗಿ ಆ ಅಖಿಲಾಂಡೇಶ್ವರಿಗೂ ಪಾರ್ವತಿಗೂ ತಂದಿಡಾನ ಅನ್ಕೊಂಡ್ವಿ. ಈಗ ಅದು ಆಗ್ತಿಲ್ವಲ್ಲ, ಏನ್ ಮಾಡೋದು? ಡೋಂಟ್ ವರಿಯರು. ಪಾಶುಪತಾಸ್ತ್ರ ತರ ಪ್ರೀತು ವಿಡಿಯೋ ನಮ್ ಕೈಯಲ್ಲಿದೆ. ಅದ್ ಎಲ್ಲಿವರೆಗೂ ನಮ್ ಕೈಯಲ್ಲಿರತ್ತೋ ಅಲ್ಲಿವರೆಗೂ ಗೆಲುವು ನಮ್ದೇನೆ. ನೀನ್ ಅದಕ್ಕೋಸ್ಕರ ಎಲ್ಲ ದೇಶ ಬಿಟ್ಟು ಯಾಕೆ ಹೋಗ್ಬೇಕು? ಯಾವುದೇ ಕಾರಣಕ್ಕೂ ನೀನ್ ಹುಚ್ಚುಚ್ಚಾಗಿ ಈ ತರ ನಿರ್ಧಾರ ಮಾಡಬೇಡ. ಲೇಟ್ ಆದ್ರೂ ನಾವು ಲೇಟೆಸ್ಟ್ ಆಗಿ ಅವ್ರ ಮೇಲೆ ಸೇರ್ ತೀರ್ಸ್ಕೋಣ. ನಾಳೆ ಗೌರಿ ಗಣೇಶ ಹಬ್ಬ. ಎಲ್ಲಾರ ಮನೇಲೂ ವಿಘ್ನ ನಾಶಕ ಆದ್ರೆ ಅರಸನಕೋಟೆ ಮನೇಲಿ ವಿಘ್ನ ಕಂಟಕ ಆಗ್ಬೇಕು. ಆ ರೀತಿ ರಾಣ ಏನಾರು ಒಂದ್ ಮಾಡ್ತಾನೆ. ನೀನು ಅರಸನಕೋಟೆಯಲ್ಲಿ ಬರೀ ಕೆಲ್ಸದವಳಲ್ಲ. ನಿನ್ನ ಅರಸನಕೋಟೆಯ ಸಂಬಂಧ ಅದಕ್ಕೂ ಮೀರಿದ್ದು. ನಾನು ಖುಷಿಯಾಗಿರೋದಕ್ಕೆ ಇದು ಒಂದು ಮಾತು ಸಾಕು ಅಮ್ಮೋರೆ. ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದೀರಲ್ಲ, ಜೀವನ ಪೂರ್ತಿ ನಿಮಗೂ ಈ ಅರಸನಕೋಟೆಗೂ ಋಣಿಯಾಗಿರ್ತೀನಿ. ಸಾವಿತ್ರಿ, ಅರಸನಕೋಟೆಗೆ ಸೊಸೆಯಾಗಿ ಬರೋ ಹುಡುಗಿಗೆ ಯಾವ ರೀತಿಯ ಯೋಗ್ಯತೆ ಇರಬೇಕು ಅಂತ ನನ್ನ ನಿರೀಕ್ಷೆ ಇತ್ತು ಅನ್ನೋದು ನಿನಗೆ ನೆನಪಿದೆಯಾ? ಅಯ್ಯೋ, ಇದೇನು ಹಿಂಗೆ ಕೇಳ್ತೀರಾ ಅಮ್ಮವ್ರೆ? ದೊಡ್ಡ ಮನೆತನದಿಂದ ಬಂದ ಹೆಣ್ಣಾಗಿರ್ಬೇಕು, ಚೆನ್ನಾಗಿ ಓದಿರ್ಬೇಕು, ನಿಮ್ ತರ ಗತ್ತಿರ್ಬೇಕು. ಅವ್ರನ್ನ ಕಂಡ್ರೆ ಇಡೀ ಅರಸನಕೋಟೆ ಜನ ಎದ್ದು ನಿಲ್ಬೇಕು. ಆದ್ರೆ ಪಾರ್ವತಿಯಲ್ಲಿ ಇದ್ಯಾವ ಗುಣಗಳು ಇಲ್ವಲ್ಲ. ಆದ್ರೂ ನೀನ್ ಹೇಳಿದ ಯಾವ ಗುಣಗಳು ಇಲ್ಲದೆ ಇರೋ ಪಾರ್ವತಿನ, ನನ್ನ ನಿರೀಕ್ಷೆಯ ಯಾವ ಯೋಗ್ಯತೆನೂ ಇಲ್ಲದೆ ಇರೋ ಪಾರ್ವತಿನ ಈ ಮನೆ ಸೊಸೆಯಾಗಿ ಒಪ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಿಜ ಹೇಳ್ತಿದ್ದೀರಾ ಅಮ್ಮವ್ರೆ? ಯಾಕೆ ಸಾವಿತ್ರಿ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಅಯ್ಯೋ, ಕ್ಷಮಿಸ್ಬಿಡಿ ಅಮ್ಮವ್ರೆ. ಇಷ್ಟು ದಿನ ನಾನು ನನ್ನ ಸೊಸೆಯಾಗೋಳಲ್ಲಿ ನನ್ನ ಗುಣಗಳನ್ನೇ ಹುಡುಕ್ತಾ ಇದ್ದೆ. ಕಾಲಕ್ರಮೇಣ ನನಗೇನನ್ನಿಸ್ತು ಗೊತ್ತಾ?
ನಾವು ನಮ್ಮ ಗುಣಗಳನ್ನ ಇನ್ನೊಬ್ಬರಲ್ಲಿ ಬಯಸದೇನೆ ಅವರಲ್ಲಿರೋ ಗುಣಗಳಲ್ಲಿ ಒಳ್ಳೆಯದನ್ನ ಹುಡುಕಿ ತೆಗೆದು ನೋಡಿ ಆನಂದ ಪಡ್ಕೋಬೇಕು ಅಂತ. ಒಂದು ಹೆಣ್ಣಿನ ಜೀವನ ಹಾಳಾಗೋದನ್ನ ತಪ್ಪಿಸ್ತಾಳೆ. ಮನೆಯ ಮರ್ಯಾದೆ ವಿಷಯ ಬಂದಾಗ ತಾನೇ ಮುಂದಾಗಿ ನಿಂತು ಸವಾಲನ್ನ ಸ್ವೀಕರಿಸ್ತಾಳೆ. ನನಗೇನಾದ್ರೂ ಅಪಾಯ ಇದೆ ಅಂತ ಗೊತ್ತಾದ್ರೆ ತನ್ನ ಜೀವನೇ ಪಣಕ್ಕಿಟ್ಟು ನನ್ನನ್ನು ಉಳಿಸೋದಕ್ಕೆ ನೋಡ್ತಾಳೆ. ಇದಕ್ಕಿಂತ ಹೆಚ್ಚಿನ ಯಾವ ಗುಣನ ನನ್ನ ಸೊಸೆಯಲ್ಲಿ ನಾನು ಬಯಸ್ಲಿ? ಪಾರ್ವತಿನೇ ಅರಸನ ಕೋಟೆಗೆ ತಕ್ಕ ಸೊಸೆ, ಅರಸನ ಕೋಟೆಯ ಹಿರಿ ಸೊಸೆ. ನಾನೇ ಹುಡುಕಿ ಕರ್ಕೊಂಡು ಬಂದಿದ್ರು ಅಂತ ಒಳ್ಳೆ ಹುಡುಗಿ ನಮ್ಮ ಆದಿಗೆ ಹೆಂಡತಿಯಾಗಿ ಸಿಗೋದಕ್ಕೆ, ನನ್ನ ಸೊಸೆಯಾಗಿ ಸಿಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆಶ್ಚರ್ಯ ಆಗ್ತಿದೆ ಪಾರ್ವತಿ ಅವರೇ, ಅತ್ತೆ ನಿಮ್ ಬುದ್ಧಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಿನ್ನೆ ರಾತ್ರಿ ನಿಮ್ ರೂಮಿಂದ ಹೊರಗೆ ಬರ್ತಿದ್ ಹಾಗೆ ನಾಳೆ ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸ ಮಾಡೋಣ ಅಂತ ಹೇಳಿದ್ನ, ಅತ್ತೆ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ರಾತ್ರಿ 2 ಗಂಟೆಗೆ ಎದ್ದು ಸ್ನಾನ ಮಾಡಿ ಮಡಿಯುಟ್ಟು ಇಷ್ಟೆಲ್ಲ ಮಾಡಿದೀವಿ, ಇನ್ನೂ ಮುಗ್ದಿಲ್ಲ ನೋಡಿ. ಅಲ್ಲ ಜನನಿಯವ್ರೆ, ನನ್ನ ಕರಿಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಯಾಕೆ ಹೀಗೆ ಮಾಡಿದ್ರಿ? ಈ ಸ್ಥಿತಿಯಲ್ಲಿ ನಿಮಗೆ ಕರೆಯೋದು ಬೇಡ ಅಂತ ಅತ್ತೆನೇ ಹೇಳಿದ್ರು. ಈಗ ನೋವು ಹೇಗಿದೆ ಪಾರ್ವತಿ? ಪರವಾಗಿಲ್ಲ ಅತ್ತೆಮ್ಮ. ಅಯ್ಯೋ ದೇವ್ರೇ, ಇವಳು ಅತ್ತೆಮ್ಮ ಅಂದಾಗಲ್ಲ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗಾಗತ್ತೆ. ನೀನೇನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಕೂತ್ಕೋ. ಪಾರು, ನೀನ್ ಇಲ್ಲಿದ್ಯಾ? ಯಾಕೆ ಕೇಳ್ದೆ ಬಂದಿದ್ಯಾ? ಬಾ ಕೂತ್ಕೋ. ಪರವಾಗಿಲ್ಲ ಯಜಮಾನ್ರೆ. ಕೂತ್ಕೊಮ್ಮ ಪಾರ್ವತಿ, ಆರಾಮಾಗಿ ಕೂತ್ಕೋ. ನಾವಿದನ್ನೆಲ್ಲ ನೋಡ್ಕೋತೀವಿ. ಜನನಿ, ಆದಿ ಪ್ರೀತು ಹೋಗಿ ಗೌರಿ ಗಣೇಶನ ವಿಗ್ರಹನ ತರೋದ್ರೊಳಗೆ ಪೂಜೆಗೆ ಬೇಕಾಗಿರೋ ಸಿದ್ಧತೆ ಎಲ್ಲ ಮಾಡ್ಕೊಂಡ್ಬಿಡಮ್ಮ. ಸರಿ ಅತ್ತೆ. ನಮ್ಮನೆ ಸಂಪ್ರದಾಯದ ಪ್ರಕಾರ ಹೊರಗಿನಿಂದ ತರೋ ಗೌರಿ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೇಲೆ ಮಾಡಿರೋ ಅರಿಶಿಣದಿಂದ ತಯಾರಿಸಿರೋ ಗೌರಿ ಗಣೇಶನ ವಿಗ್ರಹಕ್ಕೆ ಪೂಜೆ ಮಾಡಬೇಕು. ಅಕ್ಕ, ನನ್ಗೊಂದು ಡೌಟು. ಏನು?
ಗಣಪತಿನ ಅರಿಶಿಣದಲ್ಲಿ ಮಾಡಿದ್ರೆ ಯಾಕೆ ಶ್ರೇಷ್ಠ? ಪುರಾಣದ ಅನೇಕ ಕಥೆಗಳಲ್ಲಿ ಒಂದು ಕಥೆಯನ್ನ ನಾನು ಹೇಳ್ತೀನಿ. ಪಾರ್ವತಿ ಮಾತೆ ಕೈಲಾಸ ಪರ್ವತದಲ್ಲಿ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮೈಗೆಲ್ಲ ಅರಿಶಿನ ಹಚ್ಕೊಂಡು ಆಮೇಲೆ ಆ ಅರಿಶಿನವನ್ನ ತೆಗೆದು ಒಂದು ಉಂಡೆಯನ್ನಾಗಿ ಮಾಡಿ ಅದರಿಂದ ಒಂದು ಬಾಲಕನನ್ನ ಸೃಷ್ಟಿ ಮಾಡ್ತಾಳೆ. ಅದಕ್ಕೆ ಜೀವವನ್ನ ಕೊಟ್ಟು ತಾನು ಸ್ನಾನಕ್ಕೆ ಹೋಗ್ತಾಳೆ. ಆಮೇಲೆ ಆ ಬಾಲಕನೇ ಗಣಪ ಆದ ಕತೆ ನಿಮಗೆಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಅರಶಿನದಿಂದ ಗೌರಿ ಗಣೇಶ ವಿಗ್ರಹವನ್ನ ಮಾಡಿ ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಓ ಹೌದಾ? ಇದು ಒಂದು ಕಥೆ ಆದ್ರೆ ಬಾಕಿ ಕಥೆಗಳೆಲ್ಲ ಏನ್ ಹೇಳುತ್ತಕ್ಕ? ಟೈಮ್ ಆಗ್ತಾ ಇದೆ, ಮುಂದಿನ ಕೆಲಸದ ಕಡೆ ಗಮನ ಕೊಡು ಅಂತ ಹೇಳುತ್ತೆ. ನೋಡಿ ಅಕ್ಕ ಹೆಂಗ್ ರೇಗಿಸ್ತಾರೆ. ತಮಾಷೆ ತಾನೆ, ನೀನು ಅದನ್ನ ತಮಾಷೆಯಾಗೆ ತಗೋ. ಅದಕ್ಕೆ ನಾನ್ ರೆಡಿ ಇದ್ದೀನಿ, ಪೂಜೆ ಶುರು ಮಾಡೋಣ. ನೀವೊಬ್ಬರು ರೆಡಿ ಆದ್ರೆ ಆಯ್ತಾ? ಮನೇಲಿ ಮಕ್ಕಳೆಲ್ಲ ರೆಡಿ ಆಗೋದ್ ಬೇಡ್ವಾ? ಹೊಡಿಯಕ್ಕೆ ಬರ್ಬೇಡ್ವೆ? ಆಯ್ತಮ್ಮ, ಎಲ್ಲರೂ ರೆಡಿಯಾಗಿ ಬರ್ಲಿ, ಆಮೇಲೆ ಪೂಜೆ ಶುರು ಮಾಡೋಣ, ಆಯ್ತಾ? ಆದಿ, ಪೂಜೆಗೆ ತಯಾರಾಗ್ ಬಾಪ. ಆಮೇಲೆ ನೀನು ಪ್ರೀತು ಹೋಗಿ ಗೌರಿ ಗಣೇಶನ್ ವಿಗ್ರಹ ತರಬೇಕು. ಸರಿ. ನಿಜ ರಘು, ಅವಳು ನಮ್ ಶತ್ರುನೇ. ಆದ್ರೆ ಅವಳು ತಂದ್ಕೊಟ್ಟಿರೋದು ಗಣಪತಿ ವಿಗ್ರಹನ. ದೇವ್ರ ವಿಗ್ರಹ ತಂದ್ಕೊಟ್ಟಾಗ ಬೇಡ ಅಂತ ವಾಪಸ್ ಕಳ್ಸಕ್ಕೆ ಮನ್ಸಾಗ್ಲಿಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ರಘು, ಏನೂ ಆಗಲ್ಲ. ಅವಳು ಪೂಜೆ ಮುಗಿಯೋವರೆಗೂ ಇರ್ತೀನಿ ಅಂತಂದಾಗ ಬೇಡ ಅಂತ ಹೇಳಕ್ಕೂ ಆಗ್ಲಿಲ್ಲ ರಘು. ಅದು ಏನೇ ಆಗಿರ್ಲಿ, ಅವಳಿಂದ ನಮ್ಗೆ ಯಾವತ್ತಿದ್ರೂ ಅಪಾಯನೇ ಹೊರತು ಸಹಾಯ ಅಂತೂ ಆಗಲ್ಲ. ಅವ್ಳಿಗೇನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ಆ ವಿಗ್ರಹ ತಂದಿದ್ದಾಳಂತ ನನ್ಗೆ ಅನಿಸ್ತಾ ಇದೆ. ಅದರಿಂದ ನಮ್ಗೆ ತೊಂದರೆ ಆಗಲ್ಲ ಅಂತ ಏನು ಗ್ಯಾರಂಟಿ? ನ್ಯಾಯ, ನೀತಿ, ಧರ್ಮದಿಂದ ನಡ್ಕೋತಿರೋ ನಮ್ಮನ್ನ ಆ ದೇವ್ರು ಯಾವತ್ತೂ ಕಾಪಾಡೇ ಕಾಪಾಡ್ತಾನೆ. ಖಂಡಿತ ನಮ್ ಕೈ ಬಿಡೋದಿಲ್ಲ. ನೀವ್ ಯಾಕೆ ಇಷ್ಟೊಂದು ತೊಂದರೆ ತಗೋತಿದ್ದೀರಾ? ಯೋಚನೆ ಮಾಡ್ಬೇಡಿ ರಘು. ಅವಳು ನಮ್ಗೇನಾದ್ರೂ ಕೆಟ್ಟದ್ದಾಗ್ಬೇಕು ಅಂತ ಯೋಚನೆ ಮಾಡಿದ್ರೆ ಅದು ತಾಗೋದು ಅವಳಿಗೇನೆ. ಗಣೇಶಂಗೆ ಹಾರ ಹಾಕಪ್ಪ. ತದೇವ ಲಗ್ನಂ ಸುನಂತ ದೇವತಾರ ಬಲಂಚಂದ್ರವಂತ ದೇವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.